ಸಿಂಪ್ಟಮ್ಸ್ ಏನಿರುತ್ತೆ ಸರ್? ಈಗ ಹೆಂಗೆ ಪತ್ತೆ ಹಚ್ಚೋದು? ಎಲ್ಲರಿಗೂ ಸಿಂಪ್ಟಮ್ಸ್ ಇರುತ್ತಾ ಅಥವಾ ಇದು ಇದು ಎಸಿಂಪ್ಟಮ್ಯಾಟಿಕ್ ಒಂದು ಇರ್ಬೋದಾ? ಎಸಿಂಪ್ಟಮ್ಯಾಟಿಕ್ DVT ಎಂದು ಹೇಳ್ತೀವಿ. ಕೆಲವರಿಗೆ ಮೈನರ್ದು ಡಿಸ್ಕಂಫರ್ಟ್ ಇರ್ತದೆ ಕಾಫಲ್ಲಿ, ಏನು ಗೊತ್ತಾಗಲ್ಲ. ಕೆಲವರಿಗೆ ಬಂದು ಮೈನರ್ ಇದು ಕಾಫ್ ಡಿಸ್ಕಂಫರ್ಟು, ಇದು ಸ್ವೆಲ್ಲಿಂಗ್ ಇರ್ತದೆ, ಅದು ಹಾಗೆ ಸುಮ್ಮನೆ ಇದು ಇಗ್ನೋರ್ ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಅದು ದಟ್ ಈಸ್ ಎಸಿಂಪ್ಟಮ್ಯಾಟಿಕ್ DVT ಈಸ್ ಆಲ್ಸೋ ದ ಚಾನ್ಸಸ್ ಆರ್ ಅಬೌಟ್ 30 to 40% ಇರ್ತದೆ ಕೆಲವರಿಗೆ. ಸುಮ್ಮನೆ ಓಡಾಡ್ತಾ ಇರ್ತಾರೆ, ಗೊತ್ತಾಗಲ್ಲ ಅವರು. ಸೊ ಮತ್ತು ಊತ ಕಾಣಿಸ್ಕೊಳ್ತದೆ. DVT ಆದರೆ ಊತ ಕಾಣಿಸ್ಕೊಳ್ತದೆ. ಅವ್ರು ಏನೋ ಊತ ಇದು ಇದು ಏನಿಲ್ಲ ಅದು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿರ್ತಾರೆ ಅವರು. ಸಿಂಪ್ಟಮ್ಸ್ ಅಂದರೆ ಇದು ಕಾಲು ಊತ ಇದೇ ಇರ್ತದೆ. DVT ಬಂದವ್ರಿಗೆಲ್ಲ ಕಾಲು ಊತ ಇಲ್ಲದೇ ಇರೋದಿಲ್ಲ, ಸ್ವಲ್ಪ ಊತ ಇರ್ತದೆ. ಅವ್ರು ಏನಿಲ್ಲ ಇದು ಅಂದ್ಬಿಟ್ಟು ಅಷ್ಟೊಂದೇನು ಟ್ರಬಲ್ ಮಾಡ್ತಿಲ್ವಲ್ಲ? ಟ್ರಬಲ್ ಏನು ಮಾಡ್ತಾ ಇಲ್ಲಲ್ಲ, ಯಾಕೆ ನಾವು ಸುಮ್ಮನೆ ಹೋಗ್ಬೇಕು ಡಾಕ್ಟರ್ ಹತ್ರ ಅಂದ್ಬಿಟ್ಟು ಅವರು ಇದು ಮಾಡ್ತಾರೆ. ಸೊ ಅವ್ರಿಗೆ ಅದು ಎಸಿಂಪ್ಟಮ್ಯಾಟಿಕ್ ಎಂದು. ಬೇರೆ ಕಾರಣಗಳು ಏನಂದರೆ ಕೆಲವರೆಲ್ಲ ಬಂದು ಇದಾಗಬೇಕು, ಪ್ರೆಗ್ನೆನ್ಸಿ ಆಗಬೇಕು ಬಿಟ್ಟು ಕೆಲವರು ಡ್ರಗ್ಸ್ ಎಲ್ಲ ತಗೊಳ್ತಾರೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.